Welcome to Cooperage, the new age of learning. Geography, Chapter 4, Soils of India. ಇವತ್ತು ನಾವು ವರ್ಕ್ ಮಾಡ್ತಿದ್ದೀವಿ. ನಮಗೆ ಆಸ್ ಯೂಶುವಲ್ ಬ್ಲೂ ಪ್ರಿಂಟ್ ಕೊಟ್ಟಿರೋ ಪ್ರಕಾರ ವಿ ಹ್ಯಾವ್ 2 ಮಾರ್ಕರಿಂದು ಒಂದು ಕ್ವಶನ್ ನಮಗೆ ಇದೆ. ಸೊ ಈ 2 ಮಾರ್ಕರಿಂದ ಒಂದು ಕ್ವಶನ್ ಅಂದರೆ ನಮಗೆ ಆಸ್ ಯೂಶುವಲ್ ಡಿಸ್ಕ್ರಿಪ್ಟಿವ್ ಥರನೇ ಇದು ಬರೋ ಸಾಧ್ಯತೆ ಇದೆ. ಸೊ ವಿ ಲರ್ನ್ ಅಬೌಟ್ ದಿ ಫಾಲೋಯಿಂಗ್ ಇನ್ ದಿಸ್ ಚಾಪ್ಟರ್. ಇಂಡಿಯಾದಲ್ಲಿ ಯಾವ್ಯಾವ ಥರ ಸಾಯಿಲ್ಸ್ ಇದೆ, ಅದು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಸಾಯಿಲ್ ಎರೋಷನ್ ಅಂದರೆ ಏನು, ಅದಕ್ಕೆ ಕಾರಣಗಳೇನೇನು, ಎಫೆಕ್ಟ್ಸ್ ಆಫ್ ಸಾಯಿಲ್ ಎರೋಷನ್ ಆದರೆ ಏನಾಗುತ್ತೆ, ನೆಕ್ಸ್ಟ್ ಈ ಥರ ಎರೋಷನ್ನಿಂದ ಎಷ್ಟೊಂದು ತೊಂದರೆಗಳಿದ್ರೆ ನಮಗೆ ಇದನ್ನ ತಡೆಯೋದು ಹೆಂಗೆ, ಇದು ಈ ಯೂನಿಟಲ್ಲಿ ನಾವು ತಿಳ್ಕೊತೀವಿ. ಮೊದಲನೇದಾಗಿ ಸೊ ನಾವಿಲ್ಲಿ ಇಂಡಿಯಾ ಮ್ಯಾಪ್ ಕೊಟ್ಟಿದ್ದೀವಿ. ಇಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಥರ ಸಾಯಿಲ್ ಇದೆ ಅಂತ ನಮಗೆ ಇದೆ. ಈಗ ನೋಡಿ, ಸಾಯಿಲ್ ನ್ಯಾಚುರಲ್ ರಿಸೋರ್ಸಸ್, ಒನ್ ಆಫ್ ದಿ ನ್ಯಾಚುರಲ್ ರಿಸೋರ್ಸಸ್ಸು. ಒಳ್ಳೆ ಮಣ್ಣಿತ್ತು ಅಂದರೆ, ಫಲವತ್ತಾದ ಮಣ್ಣಿತ್ತು ಅಂದರೆ ಒಳ್ಳೆ ಬೆಳೆನ ಬೆಳಿಬಹುದು. ಈ ಸಾಯಿಲ್ ಹೆಂಗೆ ಫಾರ್ಮ್ ಆಗುತ್ತೆ, ರಾಕ್ಗಳು, ದೊಡ್ಡ ದೊಡ್ಡ ರಾಕ್ಗಳು ವೆದರಿಂಗ್ ಆಗಿ 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 ಚಿಕ್ಕ ಚಿಕ್ಕ ಸ್ಟೋನ್ಸು ಈ ಥರ ಆಗಿ ನೆಕ್ಸ್ಟ್ ಇದೆ ಸಾಯಿಲ್ ಆಗುತ್ತೆ. ಇದಕ್ಕೆ ವೆದರಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಸಮ್ ಸಾಯಿಲ್ಸ್ ಆರ್ ಡಿಪಾಸಿಟೆಡ್ ಬೈ ದ ಏಜೆಂಟ್ಸ್ ಆಫ್ ದಿ ಡೆನ್ಯುಡೇಷನ್. ಅಂದರೆ ಇಲ್ಲಿ ಒಂದು ಯಾವುದೋ ಒಂದು ಬಂಡೆ ಇರುತ್ತೆ, ನೀರು ಅರ್ದು ಇಲ್ಲಿ ಏನೇನು ಚಿಕ್ಕದು ಕಲ್ಲು ಮಣ್ಣಿರುತ್ತಲ್ಲ ಅದನ್ನ ತಗೊಂಬಂದು ಇನ್ನೊಂದು ಕಡೆ ಡಿಪಾಸಿಟ್ ಮಾಡುತ್ತೆ. ಅದು ಕೂಡ ಅಲ್ಲಿ ಸಾಯಿಲ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಸಮ್ ಸಾಯಿಲ್ಸ್ ಆರ್ ಡಿಪಾಸಿಟೆಡ್ ಬೈ, ಅದಾಯಿತು. ನೆಕ್ಸ್ಟ್ ಸಾಯಿಲ್ಸ್ ಆಲ್ಸೋ ಇನ್ಕ್ಲೂಡ್ ಡಿಕೇಡ್ ಮೆಟೀರಿಯಲ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಇದಕ್ಕೆ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಕರೀತಾರೆ. ಅಂದರೆ ಸಾಯಿಲಲ್ಲಿ ಸತ್ತೋಗಿರೋ ಪ್ಲಾಂಟ್ಸು, ಅನಿಮಲ್ಸು ಇದೆಲ್ಲ ತುಂಬಿರುತ್ತೆ, ಅದಕ್ಕೆ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಕರೀತಾರೆ. ದ ಸಾಯಿಲ್ಸ್ ಆಫ್ ಇಂಡಿಯಾ ಕ್ಯಾನ್ ಬಿ ಡಿವೈಡೆಡ್ ಇಂಟು 6 ಮೇನ್ ಟೈಪ್ಸ್. ಯಾವ್ಯಾವುದು? ಅಲುವಿಯಲ್ ಸಾಯಿಲ್, ಬ್ಲ್ಯಾಕ್ ಸಾಯಿಲ್, ರೆಡ್ ಸಾಯಿಲ್, ಲ್ಯಾಟರೈಟ್ ಸಾಯಿಲ್, ಡೆಸರ್ಟ್ ಸಾಯಿಲ್ ಆ್ಯಂಡ್ ಮೌಂಟೇನ್ ಸಾಯಿಲ್. ಇಲ್ಲಿ ನಮಗೆ ಅಲುವಿಯಲ್ ಸಾಯಿಲ್ ಎಲ್ಲಿದೆ ನೋಡಿ, ಅಲುವಿಯಲ್ ಸಾಯಿಲ್ ಇರ್ಬೋದು. ಅದಾದಮೇಲೆ ನೆಕ್ಸ್ಟ್ ದಿ ಪ್ಯಾಚಸ್, ದಿ ಬ್ಲ್ಯಾಕ್ ಸಾಯಿಲ್ ಇರ್ಬೋದು. ನೆಕ್ಸ್ಟ್ ರೆಡ್ ಸಾಯಿಲ್ ಇರ್ಬೋದು. ಡೆಸರ್ಟ್ ಸಾಯಿಲ್ ಇಲ್ಲಿದೆ, ಡೆಸರ್ಟ್ ಸಾಯಿಲ್ ಇದು. ಆಮೇಲೆ ನೆಕ್ಸ್ಟ್ ಮೌಂಟೇನ್ ಸಾಯಿಲ್ ಇಲ್ಲಿದೆ, ಮೌಂಟೇನ್ ಸಾಯಿಲ್. ಸೊ ಈ ಥರ ಇಂಡಿಯಾದಲ್ಲಿ ಈ ಜಾಗದಲ್ಲಿ ಈ ಥರ ಸಾಯಿಲ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಈ ಮ್ಯಾಪನ್ನ ಒಮ್ಮೆ ನೀವು ನೋಡ್ಕೊಳ್ಳಿ. ಅಲುವಿಯಲ್ ಸಾಯಿಲ್ ಯಾವ್ಯಾವ ಜಾಗದಲ್ಲಿದೆ, ರೆಡ್ ಸಾಯಿಲ್, ಬ್ಲ್ಯಾಕ್ ಸಾಯಿಲ್. ನಮಗೆ ಸಿಲೆಬಸ್ ಸಿಗಿರೋದು ಈ 6 ಥರದ ಸಾಯಿಲ್, ಇದನ್ನಷ್ಟೇ ನೋಡ್ಕೊಳ್ಳಿ, ಇನ್ನು ಬೇರೆದೆಲ್ಲ ನಿಮಗೆ ಬೇಡ. ನೆಕ್ಸ್ಟ್ ಈ ಸಾಯಿಲ್ಗಳದ್ದು ಸ್ಪೆಷಾಲಿಟಿ ಏನು, ಯಾವ್ಯಾವ ಸಾಯಿಲ್ ಅಂದರೆ ಏನೇನು, ಹೆಂಗೆ ನೆನ್ಪಿಡಬೇಕು ಅನ್ನೋದನ್ನ ನಾನು ಇಲ್ಲಿ ಥ್ರೂ ಕಾಪರ್ ಕೋಡ್ಸ್ ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟು ಅಲುವಿಯಲ್ ಸಾಯಿಲ್. ಅಲುವಿಯಲ್ ಸಾಯಿಲ್ ಅಂದರೆ ಈ ನೀರು ನದಿಯೆಲ್ಲ ಹರಿತಾ ಇರ್ತಲ್ಲ, ರಿವರ್ಸು, ಅದು ಎಷ್ಟೊಂದು ಡಿಪಾಸಿಟ್ ಆಗಿರೋಂಥ, ದಟ್ ಈಸ್ ಎರೋಡೆಡ್ ಮೆಟೀರಿಯಲ್ಸ್ನೆಲ್ಲ ತಗೊಂಡು ಬಂದು ಅದು ಒಂದು ಜಾಗದಲ್ಲಿ ಹಾಕುತ್ತೆ. ಸೊ ಈ ಥರ ಹಾಕೋದೆ ಅಲುವಿಯಲ್ ಸಾಯಿಲ್. ನದಿಗಳು ಏನು ಹರಿದು ಬಂದು ಅದು ಮಣ್ಣನ್ನು ಇದನ್ನೆಲ್ಲ ತುಂಬುತ್ತಲ್ಲ, ಅದು ಅಲುವಿಯಲ್ ಸಾಯಿಲ್. ಇಂಪಾರ್ಟೆಂಟ್ ಕ್ರಾಪ್ಸ್ ಏನು ಗ್ರೋ ಆಗುತ್ತೆ ಅಂದರೆ, ಈಗ ನಾವು ಅಲುವಿಯಲ್ ಸಾಯಿಲ್ ಅಂದ ತಕ್ಷಣ ನಾವು ಮ್ಯಾಪಲ್ಲಿ ನೋಡಿದ್ರೆ ಅಲುವಿಯಲ್ ಸಾಯಿಲ್ ನಮಗೆ ಈ ಜಾಗದಲ್ಲಿದೆ. ಸೊ ಅಂದರೆ ನೋಡಿ, ಗಂಗಾ ನದಿ ಹರಿಯೋ ಜಾಗ, ಇಲ್ಲಿ ನದಿಗಳ ಜಾಗ. ಸೊ ಅಂದರೆ ಅಲುವಿಯಲ್ ಸಾಯಿಲ್ ನಾರ್ತ್ ಇಂಡಿಯಾದಲ್ಲಿ ನಮಗೆ ಇರುವಂಥದ್ದು. ಸೊ ನಾರ್ತ್ ಇಂಡಿಯಾದಲ್ಲಿ ಜನ ಏನು ತಿಂತಾರೆ, ವೀಟ್ ಜಾಸ್ತಿ ತಿಂತಾರೆ. ದೇರ್ಫೋರ್ ಇದನ್ನ ನೆನ್ಪಿಡಿ, ವೀಟ್. ಆಮೇಲೆ ನೆಕ್ಸ್ಟ್ ಒರಿಸ್ಸಾ ಜಾಗದಲ್ಲಿ ಅಲುವಿಯಲ್ ಇದೆ, ಪ್ಯಾಡಿ, ಶುಗರ್ ಕೇನ್, ಕಾಟನ್, ಜೂಟ್, ಇವೆಲ್ಲ ಅಲುವಿಯಲ್ ಸಾಯಿಲಲ್ಲಿ ನಾವು ಬೆಳಿಬೋದು. ನೆಕ್ಸ್ಟ್ ಬ್ಲ್ಯಾಕ್ ಸಾಯಿಲ್, ಕಪ್ಪು ಮಣ್ಣು. ಇದನ್ನ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ನೆನ್ಪಿಡಿ. ಯಾಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ಕಾಟನ್ ವೈಟ್, ಇಟ್ ಗ್ರೋಸ್ ಬೆಸ್ಟ್ ಇನ್ ಬ್ಲ್ಯಾಕ್ ಸಾಯಿಲ್. ಅದಕ್ಕೋಸ್ಕರ ಇದನ್ನ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತಲೂ ಕರೀತಾರೆ. ದ ಏರಿಯಾ ಆಫ್ ಬ್ಲ್ಯಾಕ್ ಕಾಟನ್ ಸಾಯಿಲ್ ಎಲ್ಲಿದೆ, ಡೆಕ್ಕನ್ ಜಾಗದಲ್ಲಿದೆ.
ಇಲ್ಲಿ ನೋಡಿ, ಇದೆಲ್ಲ ನಮಗೆ ಡೆಕ್ಕನ್ ಏರಿಯಾ. ಸೊ ಇದೆಲ್ಲ ನಮಗೆ ಬ್ಲ್ಯಾಕ್, ಇಲ್ಲಿ ಏನು ಕಾಣ್ತಿದೆ ಇದೆಲ್ಲ ಬ್ಲ್ಯಾಕ್ ಸಾಯಿಲ್. ಡೆಕ್ಕನ್ ಜಾಗದಲ್ಲಿ ವಾಲ್ಕ್ಯಾನಿಕ್ ರಾಕ್ ಇರುತ್ತಲ್ಲ, ಆ ವಾಲ್ಕ್ಯಾನಿಕ್ ರಾಕ್ ವೆದರಿಂಗ್ ಅಂದರೆ ಪುಡಿ ಪುಡಿ ಆಗಿ ಅದರಿಂದ ಫಾರ್ಮ್ ಆಗುವಂಥದ್ದು ನಮಗೆ ಬ್ಲ್ಯಾಕ್ ಸಾಯಿಲ್. ಇಟ್ ಕಂಟೈನ್ಸ್ ಕ್ಲೇ ಪಾರ್ಟಿಕಲ್ ಇದರಲ್ಲಿ ಜಾಸ್ತಿ ಇರುತ್ತೆ. ಒಂಥರ ಹಿಂಗೆ ಅಂದರೆ ಮಣ್ಣು ಒಂದು ಸ್ವಲ್ಪ ನೀರು ಹಾಕಿದ್ರೆ ನಮಗಿದು ಅಂಟಂಟ್ ಮಣ್ಣು ಬರುತ್ತೆ. ಇಟ್ ಈಸ್ ಫರ್ಟೈಲ್ ಆ್ಯಂಡ್ ಕೇಪಬಲ್ ಆಫ್ ರಿಟೈನಿಂಗ್ ಮಾಯಿಶ್ಚರ್ ಜಾಸ್ತಿ ಹೊತ್ತು ಇದರಲ್ಲಿ ರಿಟೈನ್ ಆಗಿರುತ್ತೆ. ಒಂಥರ ಜೇಡಿ ಮಣ್ಣು ಟೈಪ್ ನಾವು ಇದನ್ನು ಹೇಳ್ಬೋದು. ನೆಕ್ಸ್ಟ್ ಬ್ಲ್ಯಾಕ್ ಸಾಯಿಲ್ ಅಂದಾಗ ನೀವು ಲೈಮ್ ನೆನ್ಪಿಡಿ, ಲೈಮ್ ಅಂತ ನೆನ್ಪಿಡಿ. ಬ್ಲ್ಯಾಕ್ ಸಾಯಿಲ್ ಲೈಮಲ್ಲೇ ಎಮ್ ಇದೆ, ಸೊ ಮೆಗ್ನೀಷಿಯಮ್ ಅನ್ನು ನೀವು ನೆನ್ಪಿಡ್ಬೋದು. ದೇರ್ಫೋರ್ ಇಟ್ ಹ್ಯಾಸ್ ಮೋರ್ ಇನ್ ಲೈಮ್ ಆ್ಯಂಡ್ ಮೆಗ್ನೀಷಿಯಮ್. ಇಟ್ ಈಸ್ ಸೂಟಬಲ್ ಫಾರ್ ಡ್ರೈ ಫಾರ್ಮಿಂಗ್. ಯಾಕೆ? ಇಫ್ ದಿಸ್ ಕ್ಯಾನ್ ರಿಟೈನ್ ಮಾಯಿಶ್ಚರ್ ಫಾರ್ ಲಾಂಗ್ ಟರ್ಮ್, ಮಾಯಿಶ್ಚರ್ನ ಹಿಡಿದಿಟ್ಕೊಂಡಿರುತ್ತೆ ಅಂದರೆ ಡ್ರೈ ಫಾರ್ಮಿಂಗಿಗೆ ಹೆಲ್ಪ್ ಆಗುತ್ತೆ. ಎಲ್ಲೋ ಒಂದು ಜಾಗದಲ್ಲಿ ತುಂಬ ಡ್ರೈ ಇದೆ, ಅಲ್ಲಿ ಸೂರ್ಯಂದು ತಾಪಮಾನ ಜಾಸ್ತಿ ಇದೆ, ನೀರು ಸರಿ ಇಲ್ಲ ಅಂತ ಟೈಮಲ್ಲಿ ಮಣ್ಣು ನೀರನ್ನ ಹಿಡಿದಿಟ್ಕೊಂಡಿರುತ್ತೆ. ಸೊ ಹಂಗಾಗಿ ಇದು ಡ್ರೈ ಫಾರ್ಮಿಂಗಿಗೆ ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ ಕ್ರಾಪ್ಸ್ಗಳು ಬ್ಲ್ಯಾಕ್ ಸಾಯಿಲಲ್ಲಿ ಬೆಳಿಬೋದು. ಅದೇ ಥರ ರೆಡ್ ಸಾಯಿಲ್. ಲಾರ್ಜೆಸ್ಟ್ ಏರಿಯಾ ಆಫ್ ದಿ ಪೆನಿನ್ಸುಲಾರ್ ಪ್ಲಾಟೋ ಇಸ್ ಕವರ್ಡ್ ವಿತ್ ರೆಡ್ ಸಾಯಿಲ್. ಪೆನಿನ್ಸುಲಾರ್ ಪ್ಲಾಟೋ ಇಲ್ಲಿ ನೋಡಿ, ರೆಡ್ ಸಾಯಿಲ್. ಲಾರ್ಜೆಸ್ಟ್ ಏರಿಯಾ ಆಫ್ ದಿ ಪೆನಿನ್ಸುಲಾರ್ ಪ್ಲಾಟೋ ಇಸ್ ಕವರ್ಡ್ ವಿತ್ ದಿ ರೆಡ್ ಸಾಯಿಲ್. ಮೇಜರ್ ಕ್ರಾಪ್ ಈ ಜಾಗದಲ್ಲಿ ರಾಗಿ, ಟೊಬ್ಯಾಕೋ, ಆಯಿಲ್ ಸೀಡ್ಸ್, ಪ್ಯಾಡಿ, ಶುಗರ್ ಕೇನ್ ಇದೆಲ್ಲ ಗ್ರೋ ಮಾಡ್ಬೋದು. ರೆಡ್ ಸಾಯಿಲ್ ಜೊತೆ ಇರಿಗೇಷನ್ ಬೇಕಾಗುತ್ತೆ. ಇರಿಗೇಷನ್ ಇದ್ರೆ ಇದನ್ನೆಲ್ಲ ಥರ ಕ್ರಾಪ್ಗಳನ್ನು ಗ್ರೋ ಮಾಡಬಹುದು. ನೆಕ್ಸ್ಟ್ ಲ್ಯಾಟರೈಟ್ ಸಾಯಿಲ್. ಲ್ಯಾಟರೈಟ್ ಸಾಯಿಲ್ ಅಂದರೆ ಎಲ್ಲೆಲ್ಲಿ ನಮಗೆ 200 ಸೆಂಟಿಮೀಟರ್ಸ್ಗಿಂತ ಜಾಸ್ತಿ ರೈನ್ಫಾಲ್ ಇರುತ್ತೋ ಆ ಜಾಗದಲ್ಲಿ. ಈಗ ನೋಡಿ, ಇಲ್ಲೆಲ್ಲ ನಮಗೆ ಒಂದು ಜಾಗ ಇದೆ, ಕಂಟಿನ್ಯೂ ಮಳೆ ಬೀಳ್ತಾ ಇರುತ್ತೆ. ಮಳೆ ಬಿದ್ದು ಏನಾಗುತ್ತೆ, ಮಳೆ ಬಿದ್ದು ಇದೆಲ್ಲ ನೀರು ನಿಂತ್ಕೊಂಡ್ಬಿಡುತ್ತೆ ಈ ಮಣ್ಣು ಮೇಲೆ. ನೀರು ನಿಂತ್ಕೊಂಡಾಗ ಯಾವ್ಯಾವುದು ನೀರಲ್ಲಿ ಕರಗುತ್ತಲ್ಲ ಅವೆಲ್ಲ ಕರಗ್ಬಿಟ್ಟು ನೀರು ಭೂಮಿ ಕೆಳಗೆ ಹೋಗುತ್ತಲ್ಲ, ಅದ್ರ ಜೊತೆ ಆ ಮೆಟೀರಿಯಲ್ಸ್, ಆ ಸಾಲ್ಟ್ಸು ಎಲ್ಲ ಕರಗೋಗ್ಬಿಡುತ್ತೆ. ಯಾವ್ಯಾವುದು ಕರಗಲ್ವೋ ಅದು ಮಾತ್ರ ಮೇಲೆ ನಿಂತಿರುತ್ತೆ. ಸೊ ಅದನ್ನ ಲ್ಯಾಟರೈಟ್ ಸಾಯಿಲ್ ಅಂತಾರೆ. ಅಂದರೆ ನೋಡಿ, ಬಿಕಾಸ್ ಆಫ್ ದಿ ಹೆವಿ ರೈನ್ಫಾಲ್ ದ ಮಿನರಲ್ ಆಫ್ ದಿ ಸಾಯಿಲ್ ಗೆಟ್ಸ್ ವಾಶ್ಡ್ ಅವೇ, ಲೀವಿಂಗ್ ಬಿಹೈಂಡ್ ಫೆರ್ರಿಕ್ ಆಕ್ಸೈಡ್ ಅಂಡ್ ಅಲ್ಯೂಮಿನಿಯಂ. ಸೊ ಇದನ್ನ ಫೆರ್ರಿಕ್ ಆಕ್ಸೈಡ್ ಅಂಡ್ ಅಲ್ಯೂಮಿನಿಯಂ ಸರ್ಫೇಸ್ ನಲ್ಲಿ ಇರುತ್ತೆ. ಅಂದ್ರೆ ಐರನ್, ಫೆರ್ರಿಕ್ ಅಂದ್ರೆ ಐರನ್ ಅಲ್ಯೂಮಿನಿಯಂ ಮೇಲುಳಿಯುತ್ತೆ. ಹೆನ್ಸ್ ದಿಸ್ ಸಾಯಿಲ್ ಲುಕ್ಸ್ ರೆಡ್ ಇನ್ ಕಲರ್. ದ ಮಿನರಲ್ಸ್ ಡಿಸಾಲ್ವ್ಡ್ ಇನ್ ದ ರೈನ್ ವಾಟರ್ ಅಲ್ಲಿ ಏನು ಮಿನರಲ್ಸ್ ಡಿಸಾಲ್ವ್ ಆಗುತ್ತೆ, ಇದು ಪರ್ಕೊಲೇಟ್ ಟು ಡೀಪ್ ಲೇಯರ್ ಆಫ್ ದಿ ಸಾಯಿಲ್, ಕೆಳಗಡೆ ಇಳಿಯುತ್ತೆ. ಅಂಡ್ ಇನ್ಸಾಲ್ಯುಬಲ್ ಆಕ್ಸೈಡ್ಸ್ ಆಫ್ ಐರನ್ ಅಂಡ್ ಅಲ್ಯೂಮಿನಿಯಂ ದೇ ಆರ್ ಫೌಂಡ್ ಇನ್ ದ ಟಾಪ್ ಲೇಯರ್. ಸೊ ಅದಕ್ಕೆ ಲ್ಯಾಟರೈಟ್ ಸಾಯಿಲ್ ಅಂತ ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಅದಕ್ಕೆ ಹೇಳ್ತಾರೆ. ಇದು ಲೆಸ್ ಫರ್ಟೈಲ್ ಬಿಕಾಸ್ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ನೀರಲ್ಲಿ ಕರಗಿ ಇಂಪಾರ್ಟೆಂಟ್ ಖನಿಜಗಳು ಕೆಳಗಡೆ ಹೋಗ್ಬಿಟ್ಟಿರುತ್ತೆ, ಅಂಶಗಳು. ಆಲ್ಸೋ ಇಟ್ ಲ್ಯಾಕ್ಸ್ ನೈಟ್ರೋಜನ್ ಅಂಡ್ ಮಿನರಲ್ಸ್. ಹಂಗಾಗಿ ಇಲ್ಲಿ ನಾವು ಕಾಫಿ, ಟೀ ಮತ್ತೆ ಕೆಲವು ಪ್ಲಾಂಟೇಶನ್ ಕ್ರಾಪ್ಗಳನ್ನು ನಾವು ಗ್ರೋ ಮಾಡ್ಬೋದು. ಇನ್ನು ಬೇರೆದನ್ನು ಗ್ರೋ ಮಾಡೋದಕ್ಕೆ ಆಗೋದಿಲ್ಲ. ಡೆಸರ್ಟ್ ಸಾಯಿಲ್ ಅಂದ ತಕ್ಷಣ ನಮಗೆ ಇಲ್ಲಿ ನೋಡ್ತೀವಿ, ದಟ್ ಈಸ್ ದ ಏರಿಯಾ ವೇರ್ ದೇರ್ ಈಸ್ ವೆರಿ ಲೆಸ್ ರೈನ್ಫಾಲ್ ಆ್ಯಂಡ್ ಹೈ ಟೆಂಪರೇಚರ್. ರೆಡ್ ಅಥವಾ ಬ್ರೌನ್ ಕಲರ್ ಇರುತ್ತೆ. ಇದರಲ್ಲಿ ಈ ಮಣ್ಣು ಹೆಂಗಿರುತ್ತೆ ಅಂದರೆ ನೀರು ಹಾಕಿದ ತಕ್ಷಣ ನೀರು ಪರ್ಕೊಲೇಟ್ ಡೌನ್ ಅಂದರೆ ಕೆಳಗೆ ಹೋಗ್ಬಿಡುತ್ತೆ. ಸೊ ರಿಟೆಂಟಿವ್ ಕೆಪಾಸಿಟಿ ಇರೋದಿಲ್ಲ. ಸೊ ಈ ಜಾಗದಲ್ಲಿ ಜೋವರು, ಸಜ್ಜೆ, ಡೇಟ್ಸ್ ಇದನ್ನೆಲ್ಲ ಡೆಸರ್ಟ್ ಸಾಯಿಲ್ನಲ್ಲಿ ಬೆಳಿಬೋದು. ನೆಕ್ಸ್ಟ್ ಮೌಂಟೇನ್ ಸಾಯಿಲ್ ಅಂದರೆ ಮೌಂಟೈನ್ಸ್ ಜಾಗದಲ್ಲಿ ಇರುವಂಥ ಸಾಯಿಲ್. ಅದರಲ್ಲಿ ಎಷ್ಟೊಂದು ಮೌಂಟೇನ್ಸ್ ಅಂದರೆ ಗಿಡಗಳು ಎಲ್ಲ ಇರುತ್ತಾ. ಸೊ ಹಂಗಾಗಿ ಈ ಗಿಡಗಳೆಲ್ಲ ಸತ್ತೋಗಿ ಇದು ಇಲ್ಲೇ ಬರಿಯಾಗಿ ಪ್ಲೆಂಟಿ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಆರ್ಗ್ಯಾನಿಕ್ ಮ್ಯಾಟರ್ಸ್ ಇದೆಲ್ಲ ಇಲ್ಲೇ ಇದ್ದು ಕೊಳ್ತೋಗಿ ಡಿಕೇಡ್ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಮೌಂಟೇನ್ ಲೋವರ್ ಸ್ಲೋಪ್ಸ್ ಅಲ್ಲಿ ಇದನ್ನು ನಾವು ಕಾಣ್ಬೋದು. ಇಟ್ ಈಸ್ ವೆರಿ ರಿಚ್ ಇನ್ ನೈಟ್ರೋಜನ್ ಅಂಡ್ ಆರ್ಗ್ಯಾನಿಕ್ ರೆಸಿಡ್ಯೂಸ್. ಇಲ್ಲಿ ನೋಡಿ, ಎಲ್ ದಟ್ ಈಸ್ ನಮಗೆ ಇಲ್ಲಿ ಎಲ್ಲ ಕಡೆ ಸ್ಟಾರ್ಟ್ ಆಗೋದ್ರಲ್ಲಿ ಎಲ್ಲೆಲ್ಲೂ ಸ್ಟಾರ್ಟ್ ಆಗಲ್ಲ. ಸಾಯಿಲ್ ಸ್ಟಾರ್ಟ್ ಆಗೋದೇ ಲ್ಯಾಟರೈಟ್ ಇಂದ, ಎಲ್. ದೇರ್ಫೋರ್ ಎಲ್ ಈಸ್ ಈಕ್ವಲ್ ಟು ಲ್ಯಾಕಿಂಗ್ ಅಂದ್ರೆ ಕಮ್ಮಿ ಇದೆ. ಏನ್ ಲ್ಯಾಕಿಂಗು? ನೈಟ್ರೋಜನ್ನು. ಸೊ ಎಮ್ ಈಸ್ ಈಕ್ವಲ್ ಟು ಎಮ್ ಅಂದ್ರೆ
ಈಸ್ ಈಕ್ವಲ್ ಟು ಮೋರ್. ಮೋರ್ ಅಂದರೆ ಜಾಸ್ತಿ. ಸೊ ಜಾಸ್ತಿ ನೈಟ್ರೋಜನ್ ಮತ್ತು ಆರ್ಗ್ಯಾನಿಕ್ ರೆಸಿಡ್ಯೂಸ್ ಎಲ್ಲಿದೆ? ನಮಗೆ ಮೌಂಟೇನ್ ಸಾಯಿಲಲ್ಲಿ ಇದೆ. ಈ ರೀತಿ ನೆನ್ಪಿಡಿ. ಇಲ್ಲಿ ಕಾಫಿ, ಟೀ, ಸ್ಪೈಸಸ್ಸು, ಫ್ರೂಟ್ಸು ಇದನ್ನೆಲ್ಲ ಬೆಳಿಬೋದು. ನೆಕ್ಸ್ಟ್ ಸಾಯಿಲ್ ಎರೋಷನ್ ಅಂದರೆ ಏನು? ಸಾಯಿಲ್ ಎರೋಷನ್ ಅಂದರೆ ನಮಗೆ ಇದು ನೆಲ, ಇಲ್ಲಿ ಈ ನೆಲದ ಮೇಲೆ ನಮಗೆ ಇಲ್ಲಿ ಸಾಯಿಲ್ ಇರುತ್ತೆ. ಸೊ ನೀರೋ ಗಾಳಿನೋ ಬಂದು ಇದೆಲ್ಲ ಕೊಚ್ಕೊಂಡು ಹೋಗಿ ದೂರ ಹೋಗಿ ಬರೀ ನೆಲ ಅಷ್ಟೇ ಉಳಿಯುತ್ತೆ. ಈ ಥರ ಮೇಲೆ ಟಾಪ್ ಲೇಯರ್ ಸಾಯಿಲ್ ಕವರ್ ಇದೆಯಲ್ಲ, ಇದು ವಾಶ್ ಔಟ್ ಆಗ್ಬಿಡುತ್ತೆ ಅಂದರೆ ನಮಗೆ ಸಾಯಿಲ್ ಎರೋಷನ್ ಅಂತ ಕರೀತಾರೆ. ಸೊ ಸಾಯಿಲ್ ಎರೋಷನ್ಗೆ ವಾಟರಿಂದ ಅದು ವಾಶ್ ಔಟ್ ಆಗ್ಬೋದು, ವಿಂಡಿಂದ ಇರ್ಬೋದು, ಸಿ ವೇವ್ಸ್ ಇಂದ ಇರ್ಬೋದು, ಯಾವುದರಿಂದಾದರೂ ಇದು ವಾಶ್ ಔಟ್ ಆಗ್ಬೋದು. ಇದಕ್ಕೆ ಕಾರಣಗಳೇನು? ಕಾಸಸ್ ಆಫ್ ಸಾಯಿಲ್ ಎರೋಷನ್: ಡಿಫಾರೆಸ್ಟೇಷನ್. ಮರಗಳನ್ನು ಕಡಿದ್ರೆ, ಮರ ಇದ್ರೆ ಮಣ್ಣನ್ನು ಗಟ್ಟಿ ಹಿಡಿದು ಇಟ್ಕೊಂಡಿರುತ್ತೆ. ಸೊ ಮರ ಕಡಿದ್ರು ಅಂದರೆ ಏನಾಗುತ್ತೆ? ಈ ಮಣ್ಣೆಲ್ಲ ಲೂಸ್ ಆಗುತ್ತೆ, ನೀರು ಹೋದ ತಕ್ಷಣ ಅದ್ರ ಜೊತೆ ಹೋಗುತ್ತೆ. ಓವರ್ ಗ್ರೇಜಿಂಗು: ಇಲ್ಲಿ ಹುಲ್ಗಳಿರುತ್ತೆ, ಈ ಹುಲ್ಗಳನ್ನ ಓವರ್ ಗ್ರೇಜಿಂಗ್ ಅಂದರೆ ಪ್ರಾಣಿಗಳು ಬಂದ್ಬಿಟ್ಟು ಬುಡದ ಸಮೇತದಿಂದ ಹುಲ್ನ ಕಿತ್ತು ತಿನ್ನುತ್ತೆ, ಮಣ್ಣು ಅವಾಗ ಲೂಸ್ ಆಗುತ್ತೆ. ಸೊ ಮಣ್ಣು ಲೂಸ್ ಆಗಿ ಮತ್ತೆ ಎರೋಷನ್ ಆಗುತ್ತೆ. ಅಂಡ್ ಅನ್ಸೈಂಟಿಫಿಕ್ ಮೆಥಡ್ಸ್ ಆಫ್ ಕಲ್ಟಿವೇಶನ್: ಕೆಲವು ಸತಿ ಪ್ರಾಪರಾಗಿ ಕಲ್ಟಿವೇಶನ್ ಮಾಡಲ್ಲ, ಹೆಂಗ್ ಬೇಕೋ ಹಂಗೆ ತೋಡ್ತಾರೆ. ಸೊ ಅದರಿಂದ ಮಣ್ಣು ಲೂಸ್ ಆಗಿ ಅದು ಹೋಗುತ್ತೆ. ಓವರ್ ಇರಿಗೇಷನ್: ಜಾಸ್ತಿ ನೀರು ಹಾಕ್ತಾರೆ, ಆ ನೀರಿಂದ ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹರಿಯಕ್ಕೆ ಸ್ಟಾರ್ಟ್ ಆದಾಗ ಮಣ್ಣು ಕೂಡ ಅದರ ಮೇಲಿನ ಮಣ್ಣು ಹರಿದೋಗುತ್ತೆ. ಸೊ ಇನ್ಫ್ಯಾಕ್ಟ್ ಸರ್ಟೆನ್ ಟೈಮ್ಸು ಈ ಬ್ರಿಕ್ಸು, ಆಮೇಲೆ ನೆಕ್ಸ್ಟು ಟೈಲ್ಸು, ಪಾಟ್ಸು ಇದನ್ನೆಲ್ಲ ಮಾಡೋದು ಮೇಲೆ ಮಣ್ಣಿನ ತಗೊಂಡೆ. ಸೊ ಹಂಗಾಗಿ ಇದನ್ನ ಮಾಡೋದ್ರಿಂದನೂ ಮಣ್ಣು ನಮಗೆ ಡಿಪ್ಲೀಷನ್ ಆಗುತ್ತೆ, ಅಂದರೆ ಖಾಲಿ ಆಗುತ್ತೆ. ಸೊ ಎಫೆಕ್ಟ್ ಆಫ್ ಸಾಯಿಲ್ ಎರೋಷನ್: ಸಾಯಿಲ್ ಎರೋಷನ್ ಇಂದ ಏನು ಎಫೆಕ್ಟ್ಸ್ ಆಗುತ್ತೆ? ಈ ತರ ನೀರು ಈ ಮಣ್ಣನ್ನೆಲ್ಲ ಕ್ಯಾರಿ ಮಾಡ್ಕೊಂಡೋಗಿ ಎಲ್ಲೋಗುತ್ತೆ? ನದಿಗೆ ಬಂದು ಸೇರುತ್ತೆ. ಆ ನದಿನಲ್ಲಿ ಏನಾಗುತ್ತೆ? ಎಷ್ಟೊಂದು ಮಣ್ಣು ಹೂಳು ತುಂಬ್ಕೊಳುತ್ತೆ. ಹೂಳು ತುಂಬಿಕೊಂಡು ಈ ಒಂದು ಇಷ್ಟು ಜಾಗದಲ್ಲಿ ನದಿ ಹರಿತಿತ್ತು ಅಂದರೆ ಇದೆಲ್ಲ ಹೂಳು ತುಂಬಿಕೊಂಡು ನದಿ ಮೇಲೆ ಹರಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಈ ಜಾಗನ ದಾಟಿ ನದಿ ಈ ಕಡೆ ಹರಿಯಕ್ಕೆ ಸ್ಟಾರ್ಟ್ ಮಾಡ್ಬೋದು, ಈ ಕಡೆ ಹರಿಯಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಅದರದ್ದು ಕೋರ್ಸೇ ಚೇಂಜ್ ಆಗುತ್ತೆ. ನೆಕ್ಸ್ಟು ಅಕ್ಯುಮುಲೇಷನ್ ಆಫ್ ದಿ ಸಿಲ್ಟ್: ಸ್ಟೋರೇಜ್ ಕೆಪಾಸಿಟಿ ಆಫ್ ದಿ ರಿಸರ್ವಾಯರ್ಸ್ ಗೆಟ್ಸ್ ರಿಡ್ಯೂಸ್ಡ್. ಅಂದರೆ ಯಾವುದೋ ಒಂದು ಡ್ಯಾಮ್ ಇರುತ್ತೆ, ಸೊ ನದಿ ಹತ್ರ ಡ್ಯಾಮ್ ಕಟ್ಟಿರ್ತಾರೆ, ನದಿಯೆಲ್ಲ ಬಂದು ಹರಿದು ಇಲ್ಲಿ ಬರುತ್ತೆ. ಇಲ್ಲಿ ಅಣೆಕಟ್ಟಿಂದ ಎಷ್ಟು ಬೇಕಷ್ಟು ನೀರನ್ನ ಬಿಡ್ತಾ ಹೋಗ್ತಾರೆ. ಈ ಅಣೆಕಟ್ಟು ಈ ಥರ ಕಟ್ಟಿರೋದ್ರಲ್ಲಿ ನದಿ ಈ ಥರ ಎಷ್ಟೊಂದು ಮಣ್ಣನ್ನು ಕ್ಯಾಪ್ಚರ್ ಮಾಡ್ಕೊಂಬಂದ್ರೆ ಇಲ್ಲೆಲ್ಲ ಮಣ್ಣು ತುಂಬಿಡುತ್ತೆ ಕೆಳಗಡೆ. ಹಂಗಾಗಿ ಇಷ್ಟು ಸ್ಟೋರೇಜ್ ಏನಿದೆ ಇದು ನಮಗೆ ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನೇ ಹೇಳಿರೋದು ಕೆಪಾಸಿಟಿ ಆಫ್ ದಿ ರಿಸರ್ವರ್ ಗೆಟ್ ರಿಡ್ಯೂಸ್ಡ್. ಡ್ಯೂ ಟು ಸಾಯಿಲ್ ಎರೋಷನ್, ವಾಲ್ಯೂಮ್ ಆಫ್ ವಾಟರ್ ಪರ್ಕೊಲೇಟಿಂಗ್ ಡೌನ್ ಗೆಟ್ಸ್ ರಿಡ್ಯೂಸ್ಡ್. ಡ್ಯೂ ಟು ದಿಸ್ ನ್ಯಾಚುರಲ್ ಸ್ಪ್ರಿಂಗ್ ಡ್ರೈ ಅಪ್. ಮಣ್ಣಿದ್ರೆ ಅದು ಹಿಂಗುತ್ತೆ, ನೀರು ಹಿಂಗಿ ಕೆಳಗಡೆ ಹೋಗುತ್ತೆ. ಇಲ್ಲ ಅಂದರೆ ಕೆಳಗಡೆ ಸ್ಪ್ರಿಂಗ್ಸು ಅಥವಾ ವಾಟರ್ ಬಾಡೀಸು, ನಾವೇನು ಬೋರ್ವೆಲ್, ಅಂಡರ್ ವಾಟರ್ ಅಂತ ಹೇಳ್ತೀವೋ ಇದೆಲ್ಲ ಹಿಂಗೋಗುತ್ತೆ. ಇದೆಲ್ಲ ಎಫೆಕ್ಟ್ಸ್ ಆಫ್ ಸಾಯಿಲ್ ಎರೋಷನ್. ಹಿಂಗಿರ್ಬೇಕಾದ್ರೆ ಸಾಯಿಲ್ ಎರೋಷನ್ನ ನಾವು ಕನ್ಸರ್ವೇಷನ್ ಅಂದರೆ ಹೆಂಗೆ ಸಾಯಿಲ್ ಎರೋಷನನ್ನು ಸರಿ ಮಾಡೋದು? ಸಾಯಿಲ್ ಕನ್ಸರ್ವೇಷನ್ ಅಂದರೆ ಏನು? ಕನ್ಸರ್ವೇಷನ್ ಅಂದರೆ ಪ್ರಿವೆನ್ಷನ್ ಆಫ್ ಸಾಯಿಲ್ ಎರೋಷನ್ ಆ್ಯಂಡ್ ಪ್ರೊಟೆಕ್ಟಿಂಗ್ ದ ಫರ್ಟಿಲಿಟಿ ಆಫ್ ದಿ ಸಾಯಿಲ್. ಸಾಯಿಲ್ ಎರೋಷನನ್ನು ಕಮ್ಮಿ ಮಾಡಿ ಫರ್ಟಿಲಿಟಿನ ಸಾಯಿಲ್ನ ಮೇಂಟೈನ್ ಮಾಡಿದ್ರೆ ದಿಸ್ ಈಸ್ ಕಾಲ್ಡ್ ಕನ್ಸರ್ವೇಷನ್ ಆಫ್ ಸಾಯಿಲ್. ಉದಾಹರಣೆಗೆ ಕಾಂಟೂರ್ ಪ್ಲಫಿಂಗ್, ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್, ಇದೆಲ್ಲ ಇದರಿಂದ ನೀವು ಸಾಯಿಲ್ ಎರೋಷನ್ನ, ದಟ್ ಈಸ್ ಕನ್ಸರ್ವೇಷನ್ ಆಫ್ ಸಾಯಿಲ್ ಮಾಡ್ಬೋದು. ಈ ವರ್ಡ್ಸಿಗೆ ಏನು ಅರ್ಥ ಅನ್ನೋದನ್ನು ನಾನು ಈ ವಿಡಿಯೋ ಪ್ರಕಾರ ನಿಮಗೆ ಹೇಳ್ತಾ ಬರ್ತೀನಿ. ಇಲ್ಲಾಂದರೆ ಕೆಲವು ವಿಡಿಯೋಗಳು ಕೆಲವು ಅವ್ರು ಏನು ಟರ್ಮ್ಸ್ ಕೊಟ್ಟಿದ್ದಾರೆ ಅದು ನಮಗೆ ಗೊತ್ತಾಗೋದಿಲ್ಲ. ಸೊ ಫಸ್ಟ್ ಒನ್ನು ನಮಗೆ ಪ್ರಿವೆನ್ಷನ್ ಆಫ್ ಡಿಫಾರೆಸ್ಟೇಷನ್ ಅಂದರೆ ಮರಗಳನ್ನು ಚೆನ್ನಾಗಿ ಬೆಳೆಸಿ. ಮರಗಳನ್ನು ನೀವು ಬೆಳೆಸಿದ್ರೆ ಏನಾಗುತ್ತೆ? ಮಣ್ಣು ಹೋಗೋದು, ಸಾಯಿಲ್ ಎರೋಷನ್ ಕಮ್ಮಿ ಆಗುತ್ತೆ. ಆಮೇಲೆ ನೆಕ್ಸ್ಟು ಈ ಥರ ಇತ್ತು ಅಂದರೆ ಟೆರೆಸ್ ಫಾರ್ಮಿಂಗ್ ನೋಡಿ, ಟೆರೆಸ್ಡ್ ಅಗ್ರಿಕಲ್ಚರಲ್ ಫೀಲ್ಡ್ಸ್. ಗುಡ್ಡ ಇತ್ತು ಅಂದರೆ ಮಣ್ಣು ಜಾರ್ಕೊಂಡು ಹೋಗುತ್ತೆ, ಅದ್ರ ಬದಲು ಈ ಥರ ಟೆರೆಸ್ ಕಟ್ತಾ ಹೋಗಿ ಆವಾಗ ಮಣ್ಣು ಹೋಗೋದಿಲ್ಲ. ಈ ಪಾಯಿಂಟ್ ಆಯಿತು, ಈ ಪಾಯಿಂಟ್ ಆಯಿತು. ಲೈಫ್ ಸ್ಟಾಕ್ ಗ್ರೇಜಿಂಗ್, ಜಾಸ್ತಿ ಗ್ರೇಸ್ ಮಾಡೋದನ್ನ ನೀವು ಕಮ್ಮಿ ಮಾಡಿ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆಫ್ ದಿ ಬಂಡ್ಸ್. ಬಂಡ್ ಅಂದರೆ ಇಲ್ಲಿ ನೋಡಿ ನೀರು ಹರಿತಿತ್ತು ಅಂದರೆ ಇಲ್ಲಿ
ಬಂಡನ್ನ ಬಂಡಂದರೆ ಒಂದು ಅಡ್ಡ ತಡೆ ಥರ ಕಟ್ಟೋದು. ಆಮೇಲೆ ನೆಕ್ಸ್ಟ್ ಇಲ್ಲಿ ದಿಸ್ ಈಸ್ ಅಫಾರೆಸ್ಟೇಷನ್. ಒಂದು ಸೆಕೆಂಡ್. ಸೊ ಜಾಸ್ತಿ ಈ ಥರ ಅಫಾರೆಸ್ಟೇಷನ್ ಮಾಡೋದ್ರಿಂದ ಕೆಳಗಡೆ ರೂಟಲ್ಲಿ ಚೆನ್ನಾಗಿ ಮಣ್ಣನ್ನು ಹಿಡಿದಿಟ್ಕೊಂಡಿರುತ್ತೆ. ಸೊ ಹಂಗಾಗಿ ಮಣ್ಣು ಎರೋಷನ್ ಆಗೋದಿಲ್ಲ. ಸೊ ದೀಸ್ ಆರ್ ದಿ ಮೆಥಡ್ಸ್. ಡ್ಯಾಮನ್ನ ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್, ಈ ಥರ ಎಷ್ಟೊಂದು ಮೆಥಡ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಸಾಯಿಲ್ ಕನ್ಸರ್ವೇಷನ್ ಮಾಡ್ಬೋದು. ಸೊ ಇದು ನಮಗೆ ದಿ ಸಾಯಿಲ್ ಚಾಪ್ಟರ್ಸ್. ಇದು ಒಂದು ವಿಚಾರ ನೀವು ತಿಳ್ಕೊಳ್ಳಿ. ಸಾಯಿಲಲ್ಲಿ ಫೈನ್ ಪಾರ್ಟಿಕಲ್ಸ್ ಇರುತ್ತಲ್ಲ, ಅದಕ್ಕೆ ಕ್ಲೇ ಅಂತ ಕರೀತಾರೆ. ಒಂಚೂರು ಲಾರ್ಜ್ ಇರುತ್ತಲ್ಲ, ಅದಕ್ಕೆ ಸ್ಯಾಂಡ್ ಅಂತ ಕರೀತಾರೆ. ಸೊ ಸ್ಯಾಂಡು, ಕ್ಲೇ ಇವೆಲ್ಲದ್ರದ್ದು ಸಮವಾದ ಮಿಶ್ರಿತ, ಒಂದು ಹಿತವಾದ ಮಿಶ್ರಿತದಿಂದ ನಮಗೆ ಒಳ್ಳೆ ಸಾಯಿಲ್ ಪ್ರೊಡ್ಯೂಸ್ ಆಗುತ್ತೆ. ಈ ಸಾಯಿಲ್ ದಟ್ ಈಸ್ ದ ಸ್ಟಡಿ ಆಫ್ ಫಾರ್ಮೇಷನ್ ಆಫ್ ದಿ ಸಾಯಿಲ್ ಸ್ಟ್ರಕ್ಚರ್, ಕೆಮಿಕಲ್ ಕಾಂಪೋಸಿಷನ್ ಆ್ಯಂಡ್ ಇಟ್ಸ್ ಚೇಂಜಸ್. ಸಾಯಿಲ್ ಅಂದರೆ ಏನು, ಹೆಂಗೆ ಸಾಯಿಲ್ ಫಾರ್ಮ್ ಆಗಿದೆ, ಅದರದ್ದು ಸ್ಟ್ರಕ್ಚರ್ ಏನು, ಅದರ ಕೆಮಿಕಲ್ ಕಾಂಪೋಸಿಷನ್ ಏನು, ಈ ರೀತಿ ಎಲ್ಲ ಸ್ಟಡಿ ಮಾಡೋದು ಪೆಡಾಲಜಿ. ಈ ಟರ್ಮ್ ಪೆಡಾಲಜಿ ಅಂದರೆ ಏನು, ಇದನ್ನೆಲ್ಲ ಸ್ಟಡಿ ಮಾಡೋದಕ್ಕೆ ಈ ಟರ್ಮ್ ಪೆಡಾಲಜಿ ಅಂತ ಹೇಳ್ತಾರೆ. ಇದು ನಮಗೆ ಸಾಯಿಲ್ ಚಾಪ್ಟರ್ ಜಿಯೋಗ್ರಫಿದು. ಸೊ ಕೀಪ್ ಕಾಮ್ ಆ್ಯಂಡ್ ಫಾಲೋ ಕಾಪರಿಸಮ್. ದಟ್ಸ್ ಇಟ್. ಜೈ ಹಿಂದ್.